ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಮನೆ ಬಿಟ್ಟು ಹೋಗಿರೋದಕ್ಕೆ ರಂಗನಾಥ್ ಅವರು ತಲೆ ಮೇಲೆ ನೀರು ಸುರ್ಕೊಂಡು ಆಚೆನೆ ನಿಂತ್ಕೊಂಡಿರ್ತಾರೆ. ಶಾಂತಿ ಮತ್ತೆ ಮನೆಯವರು ಎಷ್ಟೇ ಕೇಳ್ಕೊಂಡ್ರು ಕೂಡ ಮೀನಾ ಮತ್ತೆ ಮನೆಗೆ ವಾಪಸ್ ಬರೋವರೆಗೂ ನಾನು ಹೀಗೆ ನಿಂತಿರ್ತೀನಿ, ನನ್ನ ಪ್ರಾಣ ಇವತ್ತೇ ಇಲ್ಲೇ ಹೋಗ್ಲಿ ಅಂತ ಹೇಳಿ ರಂಗನಾಥ್ ಅವರು ಹಠ ಮಾಡ್ತಿರ್ತಾರೆ. ಆಗ ಶಾಂತಿ ಬೇರೆ ದಾರಿ ಇಲ್ಲದೆ ಆಯ್ತು ರೀ, ನೀವು ಹೇಳ್ದಂಗೆ ಆಗಲಿ ಅಂತ ಹೇಳಿ ಸೂರ್ಯ ಕರಿಯೋಳ್ನ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ ಫೋನ್ ಮಾಡ್ತೀನಿ ಇರು ಅಂತ ಹೇಳಿ ಸೂರ್ಯ ಫೋನ್ ತೆಗಿತಾನೆ. ಆಗ ರಂಗನಾಥ್ ಅವರು ಸೂರ್ಯನ ಕೈಯಿಂದ ಫೋನ್ ಕಿತ್ಕೊಂಡು ಕಳ್ಸಿರೋಳು ನೀನೇ ಅವಳನ್ನ ಕರಿಬೇಕು ಅಂತ ಹೇಳಿದಾಗ ನಾನು ಅವಳು ಕಾಲು ಹಿಡಿಬೇಕಾ, ನಾನು ಅವಳು ಕಾಲು ಹಿಡಿಯಲ್ಲ ರೀ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಹಾಗಾದ್ರೆ ನಾನು ಅಷ್ಟೇ ಇಲ್ಲಿಂದ ಕಾಲು ಕೀಳಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ ಶಾಂತಿ ಮೀನಾಗ್ ಫೋನ್ ಮಾಡ್ತಾಳೆ. ಆಗ ಮೀನಾ ಫೋನ್ ತೆಗೆದು ಹಲೋ ಅತ್ತೆ ಅಂತ ಹೇಳಿದಾಗ ಗಂಟು ಮುಟ್ಟೆ ಸಮೇತ ಇನ್ 10 ನಿಮಿಷದಲ್ಲಿ ನೀನು ಇಲ್ಲಿರ್ಬೇಕು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ನೀವೇ ಬೇಡ ಅಂದ್ರಿ ಅಂತ ಹೇಳಿ ಮೀನಾ ಹೇಳಿದಾಗ ಬೇಕು ಅಂತ ಹೇಳ್ತಿದ್ದೀನಿ, ನಾನು ಕರೆದ್ರೆ ನೀನ್ ವಾಪಸ್ ಬರ್ತೀಯಾ ಅಂತ ನಿನ್ ಮಾಂಗಲ್ಯದ ಮೇಲೆ ಆಣೆ ಮಾಡಿ ಹೇಳಿದ್ಯಾ, ದೂಸರ ಮಾತಾಡದೆ ಬೇಗ ಬಾ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ ಸರಿ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಆಗ ಸರಿ ಬರ್ತಾಳೆ, ಇನ್ನೂ ಹಠ ಮಾಡುವಂತ ಅವಶ್ಯಕತೆ ಇಲ್ಲ, ದಯವಿಟ್ಟು ಒಳಗಡೆ ಬನ್ರಿ ಅಂತ ಶಾಂತಿ ಹೇಳ್ತಿರುವಾಗ ಅಪ್ಪಯ್ಯ ಫೋನ್ ಮಾಡಿದ್ರಲ್ಲ, ಅವಳು ಬರ್ತಾಳೆ ಅಂದಮೇಲೆ ಖಂಡಿತವಾಗ್ಲೂ ಬಂದೇ ಬರ್ತಾಳೆ, ಒಳಗಡೆ ಬಾರಪ್ಪ, ಬಟ್ಟೆ ಬದಲಾಯಿಸ್ಕೋ ಬಾಪ ನೀನು ದಯವಿಟ್ಟು ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ ರಂಗನಾಥ್ ಅವರು ಒಳಗಡೆ ಹೋಗ್ತಾರೆ. ನಂತರ ಮೀನಾ ಮನೆಗೆ ವಾಪಸ್ ಬರ್ತಾಳೆ. ಆಗ ರಂಗನಾಥ್ ಅವ್ರು ಮೀನಾನ್ ನೋಡಿ, ನೋಡಮ್ಮ ಇನ್ಮೇಲೆ ನೀನು ಯಾವತ್ತೂ ಮನೆ ಬಿಟ್ಟು ಹೋಗ್ಬಾರ್ದು, ಯಾರು ಏನೇ ಹೇಳಿದ್ರು ಸರಿ, ನನ್ನ ಪ್ರಾಣ ಇರೋವರೆಗೂ ನೀನು ಇದೇ ಮನೆಯಲ್ಲೇ ಇರಬೇಕು ಅಂತ ಹೇಳಿದಾಗ ಮೀನಾ ಸೂರ್ಯ ಕಣ್ಣೀಲಾಗ್ತಾ ಹಾಗೆಲ್ಲ ಮಾತಾಡ್ಬೇಡಪ್ಪ ಅಂತ ಹೇಳ್ತಿರ್ತಾರೆ. ನಂತರ ಮೀನಾ ಸೂರ್ಯ ಇಬ್ರು ಕೂಡ ರಂಗನಾಥ್ ಅವ್ರಿಗೆ ಸಮಾಧಾನ ಮಾಡಿ ರೂಮ್ ಕರ್ಕೊಂಡು ಹೋಗಿ ಮಲಗಿಸ್ತಾರೆ. ಈ ಕಡೆ ಶಾಂತಿ ತುಂಬಾನೇ ಕೋಪ ಮಾಡ್ಕೊಂಡು ನನ್ನ ಕೈಯಾರೆ ಫೋನ್ ಮಾಡಿಸ್ಕೊಂಡು ಮನೆ ಒಳಗಡೆ ಬರಂಗಾದಲ್ಲ ನೀನು, ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ ಕಣೆ ಅಂತ ಹೇಳಿ ಶಾಂತಿ ಮೀನಾನೇ ಗುರಾಯಿಸ್ತಾ ಇರ್ತಾಳೆ. ಮಾರನೇ ದಿನ ಮೀನಾ ಸ್ನಾನ ಮಾಡ್ಕೊಂಡು ಅಡುಗೆ ಮನೆ ಕಡೆ ಹೋಗ್ತಿರೋವಾಗ ನಂಗ್ಲಿ ನಿಂತ್ಕೊಳೆ, ಎಲ್ಗೆ ಹೋಗ್ತಿದ್ಯಾ ಅಂತ ಹೇಳಿ ಶಾಂತಿ ಕೇಳಿದಾಗ ಅಡುಗೆ ಮನೆಗತ್ತೆ ತಿಂಡಿ ಮಾಡ್ಬೇಕು ಅಂತ ಮೀನಾ ಹೇಳ್ತಾಳೆ. ಬಂಡ್ ಜನ್ಮ ಕಣೆ ನಿಂದು, ನಿನ್ ಕೈಲಿ ನಾನು ಅನ್ನ ತಿನ್ನಲ್ಲಮ್ಮ, ಇನ್ಮೇಲೆ ನೀನೇನು ಮಾಡ್ಬೇಕಾಗಿಲ್ಲ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ ಯಾಕೆ ಅವ್ರಿಗೆ ಅಷ್ಟೊಂದು ಬೈತಾ ಇದ್ದೀರಾ ನೀವು ಅಂತ ಹೇಳಿ ತಾರಾ ಕೇಳ್ತಾಳೆ. ಅಯ್ಯೋ ಇವಳು ಸಾಮಾನ್ಯವಾದ ನಂಗ್ಲಿ ಅಲ್ಲಮ್ಮ, ಬಲೆ ನಾಟಕ ಮಾಡ್ತಾಳೆ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ ಆದ್ರೂ ಒಬ್ರಿಗೆ ಇಷ್ಟೊಂದು ಅವಮಾನ ಮಾಡೋದು ಸರಿನಾ ಅಂತ ತಾರಾ ಕೇಳ್ತಾಳೆ. ಅಯ್ಯೋ ಈ ಗಂಡ ಹೆಂಡ್ತಿನ ಸಾಮಾನ್ಯ ಅಂತ ಅನ್ಕೋಬೇಡ, ಅವರಿಬ್ರು ನನಗೆ ಕೊಟ್ಟಿರೋ ಕಾಟ ಕಡಿಮೆ ಅಲ್ಲ ಅಂತ ಶಾಂತಿ ಹೇಳ್ತಿರುವಾಗ ಸೂರ್ಯ ಅವ್ರ ಅಂತ ತಾರಾ ಕೇಳ್ತಾಳೆ. ನನ್ನ ಹೊಟ್ಟೆಗೆ ಬೆಂಕಿ ಹಾಕ್ದವನೇ ಅವನು ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ ಅದೇನು ಅಂತ ಕೇಳ್ಬೋದು ಅಂತ ತಾರಾ ಕೇಳ್ತಾಳೆ. ಆಗ ಶಾಂತಿ ನೊಂದ್ಕೊಂಡು ನನ್ಗೊಬ್ಳು ಮುದ್ದಾದ ಮಗಳಿದ್ಲು, ಅವಳ ಹೆಸರು ಕೂಡ ನಿನ್ನ ಹೆಸರೇನೆ ತಾರಾ ಅಂತ, ಅವಳನ್ನ ಇವಳು ಗಂಡ ನುಂಗಿ ನೀರು ಕುಡಿದ್ಬಿಟ್ಟ, ನನ್ನ ಕಂದನ ನೀರು ತಳ್ಳಿ ಸಾಯಿಸ್ಬಿಟ್ಟ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ ತಾರಾಗಿ ಹಳೆದೆಲ್ಲ ಸ್ವಲ್ಪ ಸ್ವಲ್ಪ ನೆನಪಾಗ್ತಿರುತ್ತೆ. ಆಗ ಅತ್ತೆ ಆದ ಕಾರಣ ನನ್ನ ಗಂಡ ಅಲ್ಲ, ನೀವು ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಮೀನಾ ಹೇಳ್ತಿರುವಾಗ ತಾರಾ ತಲೆ ಹಿಡ್ಕೊಂಡು ಹಿಂಸೆ ಪಡ್ತಿರ್ತಾಳೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ಸಾಕು ಮುಚ್ಚೆ ಬಾಯಿ ನಂಗ್ಲಿ, ಎಲ್ಲದಕ್ಕೂ ಬಂದ್ಬಿಡ್ತಾಳೆ ಬಾಯಿ ಮುಂದೆ ಮಾಡ್ಕೊಂಡು, ನಿನ್ ಗಂಡನೇ ಕಣೆ ನನ್ನ ಮಗಳನ್ನ ಕಿತ್ಕೊಂಡು ನನ್ನ ಮನೆ ದೀಪ ಆರಿಸಿದ್ದು, ನನ್ನ ಉಸಿರಿರೋವರೆಗೂ ಅವನ ಕ್ಷಮಿಸಲ್ಲ ಕಣೆ, ನೀನು ಅಷ್ಟೇ ಈಗ ನನ್ನ ಮಾಂಗಲ್ಯ ಕಿತ್ಕೊಳ್ಳೋದಕ್ಕೆ ಅಂತಾನೆ ನಿಂತಿದ್ಯಾ, ನಾನೇ ಫೋನ್ ಮಾಡಿ ನಿನ್ನ ಕರ್ಸೋ ರೀತಿ ಪ್ಲಾನ್ ಮಾಡ್ಕೊಂಡೆ ಅಲ್ವಾ ನೀನು, ನನ್ನ ಗಂಡನ್ಗೆ ಏನಾದ್ರೂ ಒಂದಾಗ್ಲಿ ನಾನು ಸಾಯೋವರೆಗೂ ನಿಮ್ಮಿಬ್ಬರನ್ನ ಕ್ಷಮಿಸೋದಿಲ್ಲ ಕಣೆ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಇನ್ನೂ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಮಾಡಿ, ಆದ್ರೆ ನೀನ್ ಮಾಡಿದ್ ಯಾವ್ದು ನಾನು ತಿನ್ನೋದಿಲ್ಲ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ತಾರಾಗೆ ಶಾಂತಿ ಹೇಳಿರೋ ಕತೆ ಕೇಳಿ ಇದು ನನಗ್ ನಡೆದಿರೋ ಘಟನೆ ತರನೇ ಇದೆಯಲ್ಲ, ಅದು ಅಲ್ಲದೆ ಆ ಲೊಟ್ಟೆ ಅನ್ನೋ ಪದ ಕೂಡ ಇಲ್ಲಿರೋ ಒಬ್ರು ಮಾತೇನೆ, ಏನಿದು ಏನು ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೋತಿರ್ತಾಳೆ. ಈ ಕಡೆ ರಂಗನಾಥ್ ಅವ್ರ ಮನೆಗೆ ಸ್ವಾಮೀಜಿ ಅಂತ ವೇಷ ಹಾಕೊಂಡ್ ಬಂದಿದ್ದ ಹೆಂಗ್ಸು ದೇವಸ್ಥಾನದಲ್ಲಿ ಕನಕನ್ ತಾಳಿನ ಕಳ್ತನ ಮಾಡ್ಕೊಂಡು ಹೋಗಿರ್ತಾಳೆ. ಅದನ್ನ ಮೀನಾ ನೋಡಿ ಸೂರ್ಯನ ಹತ್ರ ಹೇಳಿದಾಗ ಅವಳನ್ನ ಸಾಕ್ಷಿ ಸಮೇತ ಹಿಡಿಬೇಕು ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ಕೂಡ ಪ್ಲಾನ್ ಮಾಡ್ಕೊಂಡು ಹಾಗೆ ಅವಳನ್ನ ಹಿಡ್ಕೊಂಡು ಬಂದು ಶಾಂತಿ ಎದುರಿಗೆ ನಿಲ್ಲಿಸ್ತಾರೆ. ಆಗ ಶಾಂತಿ ಶಾಕ್ ಆಗಿ ಯಾಕೆ ಹೀಗೆಲ್ಲ ಮಾಡಿದೆ ಅಂತ ಕೇಳಿದಾಗ ರೋಹಿಣಿನೇ ದುಡ್ಡು ಕೊಟ್ಟು ಅದೆಲ್ಲ ಮಾಡಿಸಿದ್ದು ಅಂತ ಹೇಳಿ ಹೆಂಗ್ಸ್ ಹೇಳ್ಬಿಡ್ತಾಳೆ. ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜ ಇಬ್ರಿಗೂ ಕೂಡ ಕೋಪ ಬರ್ತಿರುತ್ತೆ. ನಂತರ ಸೂರ್ಯ ಅವಳನ್ನ ಪೊಲೀಸರಿಗೆ ಒಪ್ಪಿಸಿದಾಗ ರಂಗನಾಥ್ ಅವ್ರು ಶಾಂತಿಗೆ ಸಿಕ್ಕಾಪಟ್ಟೆ ಬೈತಿರ್ತಾರೆ. ಈ ಕಡೆ ಮನೋಜ ಮತ್ತೆ ಶಾಂತಿ ಇಬ್ರು ಸೇರ್ಕೊಂಡು ರೋಹಿಣಿಗೆ ಏನಾದ್ರೂ ಮಾಡಿ ಒಂದ್ ಗತಿ ಕಾಣಿಸ್ಲೇಬೇಕಲ್ಲ ಅಂತ ಹೇಳಿ ಪ್ಲಾನ್ ಮಾಡಿ ಅವಳನ್ನ ಶೋರೂಮ್ ಕರೆಸಿರ್ತಾರೆ. ಆಗ ರೋಹಿಣಿ ಶೋರೂಮ್ಗೆ ಬಂದು ಮನೋಜ್ ಅಂತ ಕರೀತಿರುವಾಗ ಅಲ್ಲಿಗೆ ಸೀನಾ ಬರ್ತಾನೆ. ಬನ್ನಿ ಸಿಸ್ಟರ್ ಬನ್ನಿ ಅಂತ ಹೇಳಿ ಸೀನಾ ಕರೀತಿರುವಾಗ ಓ ನೀನಾ, ಇವಾಗ ನಿನ್ ಕಣ್ಗೆ ಸಿಸ್ಟರ್ ತರ ಕಾಣಿಸ್ತಾ ಇದ್ದೀನಿ ನಾನು ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಹೌದು ಸಿಸ್ಟರ್ ಅಂತ ಸೀನಾ ಹೇಳ್ತಿರುವಾಗ ಸರಿ ಮನೋಜ್ ಎಲ್ಲಿ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಅದು ನೀವು ಬಂದ್ರಲ್ಲ, ನಿಮ್ಮನ್ನ ರಿಸೀವ್ ಮಾಡಿ ಅಂತ ನನ್ಗೆ ಹೇಳಿದ್ದಾರೆ ಅಂತ ಹೇಳಿ ಸೀನಾ ಹೇಳ್ತಿರುವಾಗ ಹಾ ಸರಿ ಹೌದು ಮನೋಜ್ ಎಲ್ಲಿ, ಮತ್ತೆ ಉಳ್ದವ್ರೆಲ್ಲ ಎಲ್ಲೋದ್ರು, ಯಾರು ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ ಇವತ್ತು ಶೋರೂಮ್ಗೆ ರಜಾ, ಹಳೆ ಬಾಕಿನೆಲ್ಲ ಸೆಟಲ್ಮೆಂಟ್ ಮಾಡೋದಕ್ಕೆ ಅಂತ ರಜಾ ಕೊಟ್ಟಿದ್ದಾರೆ, ಅದಕ್ಕೇನೆ ನೀವು ಬನ್ನಿ ಅಂತ ಹೇಳಿ ಸೀನಾ ಹೇಳ್ತಿರ್ತಾನೆ. ಯಾವ್ದ್ರ ಬಗ್ಗೆ ಹೇಳ್ತಿದ್ದ ನೀವು ಅಂತ ಹೇಳಿ ರೋಹಿಣಿ ಬಂದು ನೋಡ್ತಿರುವಾಗ ಅಲ್ಲಿ ಶಾಂತಿ ಚೇರ್ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾಳೆ. ಅವಳನ್ನ ನೋಡಿದ ತಕ್ಷಣ ರೋಹಿಣಿಗೆ ಶಾಕ್ ಆಗುತ್ತೆ. ಜೊತೆಗೆ ಮನೋಜ ಕೂಡ ಬಂದಲ್ಲಿ ನಿಂತ್ಕೋತಾನೆ. ಆಗ ಸೀನಾ ರೋಹಿಣಿನೇ ನೋಡಿ ನಗ್ತಾ ಅಲ್ಲಿಂದ ಹೋದಾಗ ಯಾಕೆ ಇವನು ಈ ರೀತಿ ನಕ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳಿ ರೋಹಿಣಿ ಟೆನ್ಷನ್ ನಲ್ಲಿ ಸೀನಾ ನೋಡ್ತಾ ಈ ಕಡೆ ಶಾಂತಿನ ಕೂಡ ನೋಡ್ಕೊಂಡು ಭಯ ಪಡ್ತಿರ್ತಾಳೆ. ನಂತರ ನನ್ನ ಇಲ್ಲಿ ಬಾ ಅಂತ ಹೇಳಿ ಇವ್ರ ಅಮ್ಮನ್ ಕೂಡ ಕರ್ಕೊಂಡು ಬಂದಿದ್ದಾನೆ ಇವನು ಅಂತ ಹೇಳಿ ರೋಹಿಣಿ ಮನೋಜನ್ ಮುಖನೇ ನೋಡ್ತಿರ್ತಾಳೆ. ಆಗ ಬಾರೆ ಮಲೇಷಿಯಾದವಳೆ, ನಿನ್ಗೋಸ್ಕರನೇ ಕಾಯ್ತಿದ್ದೆ ಕಣೆ ಚಿನ್ನಕ್ನೂರ್ ಚಿಂತಾಮಣಿ, ಬಾರಿ ಅಂತ ಹೇಳಿ ಶಾಂತಿ ಕರೀತಿರುವಾಗ ಏನತ್ತೆ ಶೋರೂಮ್ಗೆ ಸರ್ಪ್ರೈಸ್ ಆಗಿ ಬಂದಿದ್ದೀರಾ,
ಹೇಗಿದ್ದೀರಾ ಅತ್ತೆ ಅಂತ ಹೇಳಿ ರೋಹಿಣಿ ವಿಚಾರಿಸ್ತಿರ್ತಾಳೆ. ನಾನಿರೋದಿರ್ಲಿ ಕಣೆ, ಆದ್ರೆ ಇನ್ಮೇಲೆ ನೀನ್ ಹೇಗೆ ಖುಷಿಯಾಗಿರ್ತೀಯ ಅಂತ ನಾನು ನೋಡ್ಬೇಕು ಅಂತ ಶಾಂತಿ ಹೇಳ್ತಿರುವಾಗ ಇದರಿಂದ ರೋಹಿಣಿಗೆ ಭಯ ಆಗ್ತಿರುತ್ತೆ. ಆಗ ಮನೋಜ್ ಅತ್ತೆ ಏನ್ ಹೇಳ್ತಿದ್ದಾರೆ, ನೀವು ನನ್ನ ಹತ್ರ ಒಂಟಿಯಾಗಿ ಮಾತಾಡ್ಬೇಕು ಅಂತ ತಾನೇ ಇಲ್ಲಿ ಕರ್ಸಿದ್ದು ಅಂತ ಹೇಳಿ ರೋಹಿಣಿ ಬೈದೆಲ್ಲ ಕೇಳ್ತಿರುವಾಗ, ಅದೇನಿಲ್ಲ ರೋಹಿಣಿ, ಸುಮ್ಮನೆ ಸುಳ್ಳು ಹೇಳಿದೆ ಅಷ್ಟೇನೆ, ನಿನ್ ರೇಂಜಿಗೆ ಸುಳ್ಳು ಹೇಳಕ್ ಬರ್ದೆ ಹೋದ್ರು ಕೂಡ ಏನೋ ತಕ್ಕ ಮಟ್ಟಕ್ಕೆ ಸುಳ್ಳು ಹೇಳಿದ್ದೀನಿ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ನಿನ್ನ ಮಾಮೂಲಿ ಹುಡುಗಿ ಅಂತ ಅನ್ಕೊಂಡಿದ್ದೆ ಕಣೆ, ಆದ್ರೆ ದೊಡ್ಡ ಕೇಳಿ ನೀನು ಎಂತ ಕೆಲಸ ಮಾಡಿದ್ಯಾ ನೀನು ಅಂತ ಹೇಳಿ ಶಾಂತಿ ರೋಹಿಣಿಗೆ ಬೈತಿರೋವಾಗ, ಅತ್ತೆ ನೀವೇನ್ ಹೇಳ್ತಾ ಇದ್ದೀರಾ, ನನ್ಗಂತೂ ಏನು ಅರ್ಥ ಆಗ್ತಿಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಛೀ ಬಾಯಿ ಮುಚ್ಚೆ ಸಾಕು, ನಾಟಕ ಮಾಡ್ಬೇಡ, ನೀನ್ ಮಾಡಿರೋ ಫ್ರಾಡ್ ಕೆಲಸ, ನಿನ್ ದೊಂಬರಾಟ ಎಲ್ಲ ನನ್ಗೆ ಚೆನ್ನಾಗಿ ಗೊತ್ತಾಯ್ತು ಕಣೆ. ನನ್ ಮನೆಗೆ ಒಬ್ಳು ಕಳ್ಳಿನ ಸ್ವಾಮೀಜಿ ವೇಷದಲ್ಲಿ ಕಳಿಸಿ ಅವಳ ಹತ್ರ ಏನೇನೆಲ್ಲ ಹೇಳ್ತಿದ್ಯಾ ನೀನು, ನನ್ನ ತಾಳಿ ಮೇಲೆ ಕಣ್ಬಿತ್ತೇನೆ ನಿನ್ಗೆ, ನನ್ನ ವಿಧವೆಯಾಗಿ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದ ನೀನು ಅಂತ ಹೇಳಿ ಶಾಂತಿ ಬೈತಿರುವಾಗ, ಅಯ್ಯೋ ಇಲ್ಲ ಅತ್ತೆ, ನೀವೇನ್ ಹೇಳ್ತಾ ಇದ್ದೀರೋ ನನ್ಗದೆಲ್ಲ ಏನು ಗೊತ್ತಿಲ್ಲ, ನಾನು ಯಾವ್ದನ್ನು ಮಾಡಿಲ್ಲ ಅತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಅಬ್ಬಬ್ಬಾ ಏನ್ ಆಕ್ಟಿಂಗ್ ಮಾಡ್ತಾಳೆ ಇವಳು ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ ಮನೋಜ್ ಅತ್ತೆ ಏನ್ ಹೇಳ್ತಾ ಇದ್ದಾರೆ, ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ, ನನ್ಗೇನು ಗೊತ್ತಿಲ್ಲ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾ ರೋಹಿಣಿ ಅಲ್ಲಿಂದ ಹೋಗೋದಕ್ಕೆ ಅಂತ ನೋಡಿದಾಗ, ಏಯ್ ಸಾಕ್ ನಿಲ್ಸೆ, ನಿನ್ನ ಆಕ್ಟಿಂಗ್ ನೋಡಿ ಯಾಮಾರೋ ಅಂತ ಹಳೆ ಮನೋಜ ಅಲ್ಲ ಕಣೆ ನಾನು, ಒಬ್ಳು ಕಳ್ಳ ಸ್ವಾಮೀಜಿನ ಶೋರೂಮ್ ಕಳಿಸಿ ಮತ್ತೆ ನಿನ್ ಕುತ್ತಿಗೆಗೆ ನಾನೇ ತಾಳಿ ಕಟ್ತೀನಿ ಅಂತ ಹೇಳ್ಸಿದ್ಯಲ್ಲೇ, ವಾ ಏನ್ ಸಖತ್ತಾಗಿ ಪ್ಲಾನ್ ಮಾಡಿದ್ಯಾ ನೀನು ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಇಲ್ಲ ಮನೋಜ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಹ್ಞೂ ಲೊಟ್ಟೆ, ಏನೇ ನೀನ್ ಹೇಳೋದನ್ನ ಕೇಳೋದು, ಮೀನನ್ನ ಮನೆಯಿಂದ ಆಚೆ ಹಾಕಿದ್ರೆ ಅಮ್ಮನ ತಾಳಿ ಬಗ್ಗೆ ಗಟ್ಟಿಯಾಗಿರುತ್ತೆ ಅಂತ ಹೇಳ್ಸಿದ್ಯಲ್ಲೇ, ಇದು ನಿನಗೆ ಸರಿ ಅನ್ಸುತ್ತೇನೆ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಅಯ್ಯೋ ಇದನ್ನ ವಿಶಾಲಾಕ್ಷಿ ಆಂಟಿ ಮಾಡಿದಲ್ವಾ, ಈ ಆರೋಪ ನನ್ ಮೇಲೆ ಹೇಗೆ ಬಂತು ಅಂತ ಹೇಳಿ ರೋಹಿಣಿ ಮನಸ್ಸಲ್ಲೇ ಅನ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಆಗ ಚಿನಕ್ನೂರ್ ಚಿಂತಾಮಣಿ, ಏನೇ ಇನ್ನು ಯಾವ ರೀತಿ ಸುಳ್ಳು ಹೇಳ್ಬೇಕು ಅಂತ ಯೋಚನೆ ಮಾಡ್ತಿದ್ಯೇನೆ, ನನ್ನ ತಾಳಿ ಮೇಲೆ ಕಣ್ಣಾಕಿದ್ಯಲ್ಲೇ, ನಿನ್ಗೇನ್ ಮಾನ ಮರ್ಯಾದೆ ಅನ್ನೋದೇ ಇಲ್ವೇನೆ, ನಿನ್ನಿಂದಾಗಿ ಎಷ್ಟು ದಿವಸ ನಾನು ನೆಮ್ಮದಿ ಇಲ್ಲದೆ ನಿದ್ದೆ ಇಲ್ಲದೆ ಸಾಯ್ತಿದ್ದೆ ಗೊತ್ತೇನೆ ಅಂತ ಹೇಳಿ ಶಾಂತಿ ಬೈತಿರುವಾಗ, ಅತ್ತೆ ನಿಜವಾಗ್ಲೂ ಅತ್ತೆ ನನ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಹೇ ನಿಲ್ಸೆ ಸಾಕು, ನೀನ್ ಕಳ್ಸಿದೆಲ್ಲ ಕಳಿ, ಅವಳು ಸಿಕ್ಕಾಕೊಬಿಟ್ಲು ಕಣೆ, ನೀನೇ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಟ್ಟಿದ್ದು ಅಂತ ಅವಳು ಬಾಯ್ ಬಿಟ್ಟಿದ್ದಾಳೆ ಅಂತ ಹೇಳಿ ಮನೋಜ ಹೇಳ್ತಾನೆ. ಇಲ್ಲ ಮನೋಜ್ ನಾನು ಹೇಳ್ತಿರೋದಲ್ಲ ನಿಜಾನೇ, ನಾನು ಯಾರನ್ನು ಕಳಿಸಿಲ್ಲ ಮನೋಜ್ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಹೇ ನಿನ್ಗೆ ಸುಳ್ಳು ಹೇಳಿ ಅಭ್ಯಾಸ ಇದೆ ಕಣೆ, ಅದಕ್ಕೆ ಹೀಗೆ ಹೇಳ್ತಾ ಇದ್ಯಾ, ಆದ್ರೆ ಬಂದವಳು ಎಲ್ಲ ಸತಿಯನ್ನು ಕಕ್ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಇಲ್ಲ ಆತ ಇದ್ರಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಏಯ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ ಚಿನಕ್ನೂರು, ನನ್ನ ಮಗನಿಗೆ ಇಷ್ಟು ದಿವಸ ನೀನು ಎಷ್ಟೊಂದು ಕಷ್ಟ ಕೊಟ್ಟಿದ್ಯಾ, ನಿನ್ನಿಂದಾಗಿ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು ಕಣೆ, ಆದ್ರಲ್ಲೂ ಹೂ ಕಟ್ಟೋಳು ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು, ನಾನೇ ನನ್ನ ಕೈಯಾರೆ ಅವಳಿಗೆ ಫೋನ್ ಮಾಡಿ ಮನೆ ಕರೆಯೋ ರೀತಿ ಆಗೋಯ್ತು, ಎಲ್ಲ ನಿನ್ನಿಂದಾನೇ ಕಣೆ ಆಗಿದ್ದು ಅಂತ ಹೇಳಿ ಶಾಂತಿ ರೋಹಿಣಿಗೆ ಬೈತಿರ್ತಾಳೆ. ಇಲ್ಲ ಆತೆ ಅದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನನ್ನ ನಂಬಿ ಆತೆ ಅಂತ ಹೇಳಿ ರೋಹಿಣಿ ತುಂಬಾನೇ ಕೇಳ್ಕೊತಿರ್ತಾಳೆ. ಆದ್ರೆ ಮನೋಜ ಮತ್ತೆ ಶಾಂತಿ ಮಾತ್ರ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಈಗ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಮನೋಜ ಮತ್ತೆ ಶಾಂತಿ ಇಬ್ರು ಸೇರ್ಕೊಂಡು ಆವತ್ತು ಸೀನಿನ್ಗೆ ರೋಹಿಣಿ ದುಡ್ಡು ಕೊಟ್ಟು ಹೊಡಿಸಿದ್ಲಲ್ಲ, ಅದೇ ಚಡಿ ಏಟ್ ಕೊಡೋ ವ್ಯಕ್ತಿನ ಮನೋಜ ಕೂಡ ಕರ್ಸಿರ್ತಾನೆ. ಆಗ ನನ್ಗೆ ಆವತ್ತು ಚಡಿ ಏಟ್ ಕೊಟ್ಟಿದ್ರಲ್ಲ, ಇವತ್ತು ಅದೇ ಏಟ್ ನಿಮಗೆ ಬಿದ್ರೆ ಹೇಗಿರುತ್ತೆ ಅಂತ ನೋಡ್ಬೇಕು ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಮನ್ಸಲ್ಲೇ ಅನ್ಕೊಂಡು ಖುಷಿ ಪಡ್ತಿರ್ತಾನೆ. ಆಗ ಚಡಿ ಏಟ್ ಕೊಡೋಣ ನೋಡ್ತಿದ್ದಂಗೆ ರೋಹಿಣಿಗೆ ಶಾಕ್ ಆಗುತ್ತೆ. ಇವನ ನಾನು ಅವತ್ತು ಇವನ್ಗೆ ಅಲ್ವಾ ದುಡ್ಡು ಕೊಟ್ಟು ಆ ಸೀನನ್ ಹೊಡಿಸಿದ್ದು, ಇವನ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳಿ ರೋಹಿಣಿ ನೋಡ್ತಿರ್ತಾಳೆ. ಆಗ ಏನ್ ಶಾಕ್ ಆಯ್ತಾ, ನೀನ್ ಕೊಟ್ಟಿದ್ದಲ್ಲ ಟ್ರೀಟ್ಮೆಂಟು, ಅವನೇ ಇವನು, ಅದನ್ನ ನಿನ್ಗೆ ವಾಪಸ್ ಕೊಡ್ತೀವಿ ನೋಡ್ತಾ ಇರು ಅಂತ ಹೇಳಿ ಮನೋಜ ರೋಹಿಣಿಗೆ ಹೇಳ್ತಾನೆ. ಏನ್ ಹೇಳ್ತಾ ಇದ್ದೀರಾ ಮನೋಜ್ ಅಂತ ಹೇಳಿ ರೋಹಿಣಿಗೆ ಹೇಳ್ತಿರುವಾಗ, ಸಿಸ್ಟರ್ ನೀವು ದುಡ್ಡು ಕೊಟ್ರೆ ಮಾತ್ರ ಇವ್ರು ಹೊಡೆಯೋರಲ್ಲ, ಯಾರೇ ದುಡ್ಡು ಕೊಟ್ರೆ ಇವ್ರು ಹೊಡಿತಾರೆ ಅಂತ ಹೇಳಿ ಸೀನಾ ಹೇಳ್ತಿರುವಾಗ, ಮನೋಜ್ ನೋಡು ಇದೆಲ್ಲ ತಪ್ಪು, ಇದೆಲ್ಲ ಬೇಡ ಮನೋಜ್ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಆಗ ಅಯ್ಯಯ್ಯೋ ಸುಮ್ನಿರಮ್ಮ ಸಾಕು, ನೀನ್ ಮಾಡಿರೋ ತಪ್ಪಿನ ಮುಂದೆ ಇದೆಲ್ಲ ಏನೂ ಇಲ್ಲ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಅಂತ ನೋಡಿದಾಗ ಶಾಂತಿ ಅವಳನ್ನ ಹಿಡ್ಕೋತಾಳೆ. ಹಾಗೆ ಅವಳನ್ನ ದೂರಕ್ಕೆ ತಳ್ಳಿ ಆ ಚಡಿ ಏಟ್ ಹೊಡೆಯೋನ್ನ ಕರೆದು ಬಾರಿಸು ಅಂತ ಹೇಳ್ತಾಳೆ. ಆಗ ಅವನು ಚಾವಟಿ ತಗೊಂಡು ಬಂದು ರೋಹಿಣಿ ಚೆನ್ನಾಗಿ ಬಾರಿಸ್ತಾನೆ. ಆಗ ಅಲ್ಲಿಗೆ ಸೀನಾ ಬಂದು 20 ಏಟ್ ಹೊಡೆದು ದುಡ್ಡಿಸ್ಕೋ, ಹಂಗೆ 5 ಏಟ್ ಹೊಡಿತಿದ್ದಂಗೆನೆ ಸ್ವಲ್ಪ ಬ್ರೇಕ್ ತಗೊಂಡು ಹೊಡಿ ಅಂತ ಹೇಳ್ತಿರ್ತಾನೆ. ಆಗ ಏನೇ ನೋಯ್ತಾ ಇದೆಯೇನೆ, ನಿನ್ನಿಂದಾಗಿ ನನ್ಗೆ ಎಷ್ಟು ಜಾಗದಲ್ಲಿ ಅವಮಾನ ಆಗಿದೆ, ನನ್ನ ನಂಬಿಸಿ ಮುಟ್ಟಾಳಿಯಾಗಿ ಮಾಡ್ಬಿಟ್ಟಲೆ, ಅದಕ್ಕೆ ಕಣೆ ಅನುಭವಿಸು ಅಂತ ಹೇಳಿ ಶಾಂತಿ ರೋಹಿಣಿ ಹೊಡಿತಾ ಇರೋದನ್ನ ನೋಡ್ಕೊಂಡು ಮಜಾ ತಗೋತಿರ್ತಾಳೆ. ಆಗ ರೋಹಿಣಿ ಏಟ್ ತಿನ್ನೋದಕ್ಕಾಗದೆ ತಲೆ ಸುತ್ತ ಬಂದು ಬಿದ್ದೋಗ್ಬಿಡ್ತಾಳೆ. ಏನ್ ಸರಿ ಹುಡುಗಿ ಹೊಡಿತಿದ್ದಂಗೆನೆ ತಲೆ ಸುತ್ತಿ ಬಿದ್ದೋದ್ಲು ಅಂತ ಹೇಳಿ ಆ ಚಡಿ ಏಟ್ ಹೊಡಿಯೋನ್ ಹೇಳ್ತಿರೋವಾಗ ಅದನ್ನ ಕೇಳಿ ಮನೋಜ ಮತ್ತೆ ಶಾಂತಿಗೆ ಶಾಕ್ ಆಗುತ್ತೆ. ಅಯ್ಯಯ್ಯೋ ಮನೋಜ ಏನೋ ಇದು ತಲೆ ಸುತ್ತಿ ಬಿದ್ದೋಗ್ಬಿಟ್ಲಂತಲೋ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಗೊತ್ತಿಲ್ಲಮ್ಮ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಕೆಲವ್ರಿಗೆ ಈ ತರ ಒದೆ ಬಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಕೇಳಿದ್ದೆ ಬ್ರೋ, ಆ ತರ ಏನಾದ್ರು ಆಗಿದೆಯಾ ಇವ್ರಿಗೆ ಅಂತ ಹೇಳಿ ಸೀನಾ ಕೇಳ್ತಿರೋವಾಗ, ಅಯ್ಯಯ್ಯೋ ಅವಳಿಗೆ ಭಯ ಪಡಿಸೋದಕ್ಕೋಸ್ಕರ ಅಂತ ಒಂದು 4 ಏಟ್ ಹೊಡ್ಸೋಣ ಅಂತ ಅನ್ಕೊಂಡೆ, ಆದ್ರೆ ಇವಳು ನೋಡಿದ್ರೆ ಈ ರೀತಿ ತಲೆ ಸುತ್ತ ಬಂದು ಬಿದ್ದೋದ್ಲಲ್ಲ, ಲೋ ಮನೋಜ ಅವಳು ಸತ್ತಿದ್ದಾಳೋ ಬದುಕಿದ್ದಾಳೋ ಹೋಗಿ ನೋಡೋಗು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಇರಮ್ಮ ನೋಡ್ತೀನಿ ಅಂತ ಹೇಳಿ ಮನೋಜ ಹೆದರ್ಕೊಂಡೆ ರೋಹಿಣಿ ಹತ್ರ ಹೋಗಿ ಅವಳು ಉಸಿರಾಡ್ತಿದ್ದಾಳ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತಾನೆ. ನಂತರ ಅಮ್ಮ ಇವಳು ಇನ್ನೂ ಉಸಿರಾಡ್ತಿದ್ದಾಳೆ, ಪ್ರಜ್ಞೆ ತಪ್ಪಿದ್ದಾಳೆ ಅಷ್ಟೇನೆ ಅಂತ ಹೇಳಿ ಮನೋಜ ಹೇಳ್ತಾನೆ. ಆದ್ರಿಂದ ಶಾಂತಿಗೆ ಸಮಾಧಾನ ಆಗುತ್ತೆ. ಹಬ್ಬ ಇವಾಗ ಸಮಾಧಾನ ಆಯ್ತು, ಹೇಗೋ ಇನ್ನೂ ಉಸಿರಾಡ್ತಿದ್ದಾಳಲ್ಲ, ಅವಳ ಮುಖಕ್ಕೆ ನೀರು ಚುಮ್ಸಿ ಅವಳನ್ನ ಎಬ್ಸು ಮತ್ತೆ ಹೊಡೆಯೋದಕ್ಕೆ ಹೇಳು ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಅಯ್ಯೋ ಅಮ್ಮ ದಯವಿಟ್ಟು ನಿಮ್ ಕಾಲ್ ಬೇಕಾದ್ರೂ ಹಿಡ್ಕೊಬಿಡ್ತೀನಿ, ನನ್ನ ಮಾತ್ರ ಬಿಟ್ಬಿಡಿ, ಇದನ್ನ ಇಟ್ಕೊಂಡೆ ನನ್ನ ಜೀವನ ನಡೀತಾ ಇದೆ, ಸುಮ್ಮನೆ ನನ್ನ ಪೊಲೀಸರ ಹತ್ರ ಸಿಕ್ಕಾಕ್ಸ್ಬೇಡಿ, ನಾನಂತೂ ಇಲ್ಲಿರೋದಿಲ್ಲ ಅಂತ ಹೇಳ್ತಾ ಆ ಚಾವಟಿಲ್ ಹೊಡೆಯೋನು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ನಂತರ
ನಂತರ ಬ್ರೋ ಅವ್ನು ಹೇಳ್ದಂಗೆ ಇದು ಪೊಲೀಸ್ ಕೇಸ್ ಆಗ್ಬಿಡುತ್ತಾ ಏನೋ, ನಾವಿಬ್ರು ಇಲ್ಲೇ ಇದ್ವಿ ಅಂತಂದ್ರೆ ನಾವೇ ಎಲ್ಲ ಪ್ಲಾನ್ ಮಾಡಿದೀವಿ ಅನ್ನೋ ರೀತಿ ಆಗ್ಬಿಡುತ್ತೆ ಬ್ರೋ ಅಂತ ಹೇಳಿ ಸೀನಾ ಹೇಳ್ತಾನೆ. ಹೌದು ಕಣೋ ಮನೋಜ, ಇವ್ನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸರಿ ಇವಾಗ ಏನೋ ಮಾಡೋದು ಇವಳನ್ನ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ಅಮ್ಮ ನೀವಿಬ್ರು ಹೋಗಿ ನಾನು ನೋಡ್ಕೋತೀನಿ ಅಂತ ಹೇಳಿ ಮನೋಜ ಹೇಳ್ತಾನೆ. ಏನೋ ಮಾಡ್ತೀಯ ಮನೋಜ ಅಂತ ಶಾಂತಿ ಕೇಳ್ತಿರೋವಾಗ, ಇರಮ್ಮ ಇವಳಿಗೆ ಎಚ್ಚರಿಕೆ ಆಗ್ಲಿ, ಆಮೇಲೆ ಏನ್ ಮಾಡ್ಬೇಕು ಅಂತ ನೋಡ್ತೀನಿ ಅಂತ ಹೇಳಿ ಮನೋಜ ಹೇಳ್ತಾನೆ. ಸರಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ನೋಡು, ಇಲ್ಲ ಅಂದ್ರೆ ಅವಳ ಮುಖಕ್ಕೆ ನೀರು ಚಿಮ್ಕ್ಸು, ಅವಳಿಗೇನಾದ್ರೂ ಪ್ರಜ್ಞೆ ಬರೋ ಥರ ಇದ್ರೆ ನೀನು ಇಲ್ಲಿರ್ಬೇಡ ಕಣೋ, ಎಲ್ಲಾದ್ರೂ ಹೊರಟೋಗ್ಬಿಡು ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಸರಿ ಅಮ್ಮ ಹಾಗೆ ಮಾಡ್ತೀನಿ ಅಂತ ಮನೋಜ ಹೇಳಿದಾಗ, ಬ್ರೋ ನಾನು ಆಚೆ ಇರ್ತೀನಿ ಅಂತ ಹೇಳಿ ಸೀನಾ ಆಚೆಗೆ ಹೋದ್ರೆ ಶಾಂತಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆಗ ಮನೋಜ ರೋಹಿಣಿ ಮುಖದ ಮೇಲೆ ನೀರು ಚಿಮ್ಕಿಸಿ ಎಬ್ಬಿಸಿದಾಗ ರೋಹಿಣಿ ತನಗೆ ಬಿದ್ದಿರೋ ಬರೆ ನೋಡ್ಕೊಂಡು ಅಳ್ತಿರ್ತಾಳೆ. ನಂತರ ಯಾಕೆ ಮನೋಜ್ ಈ ರೀತಿ ಮಾಡಿದ್ರಿ ಅಂತ ಹೇಳಿ ರೋಹಿಣಿ ಕೇಳ್ತಿರೋವಾಗ, ಇಲ್ಲ ಅದು ಅಮ್ಮ ಅಂತ ಹೇಳಿ ಮನೋಜ ಹೇಳ್ತಿರೋವಾಗ, ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಮನೋಜ್, ನನ್ನ ಹೊಡ್ಸೋವರೆಗೂ ಬಂದ್ಬಿಟ್ರಿ ಅಲ್ವಾ, ಇದು ನಿಮ್ಗೆ ಸರಿ ಅನ್ಸುತ್ತಾ ಅಂತ ಹೇಳಿ ರೋಹಿಣಿ ಕೇಳ್ತಿರೋವಾಗ, ನಾನೇನು ಬೇಕು ಅಂತ ಮಾಡಿಲ್ಲ, ಅಮ್ಮನೇ ಎಲ್ಲ ಮಾಡಿದ್ದು ಅಂತ ಹೇಳಿ ಮನೋಜ ಹೇಳ್ಬಿಡ್ತಾನೆ. ನನಗೆ ಗೊತ್ತು ಮನೋಜ್, ಅತ್ತೆ ಹೇಳಿದಕ್ಕೆ ನೀನು ಈ ರೀತಿ ಎಲ್ಲ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ನೀನು ಮಾಡಿರೋದು ತುಂಬಾನೇ ಅನ್ಯಾಯ ಮನೋಜ್. ಒಂದು ಹುಡುಗಿನ ಈ ರೀತಿ ಎಲ್ಲ ಹೊಡ್ಸೋದು ತಪ್ಪಲ್ವಾ? ಅತ್ತೆ ಆ ರೀತಿ ಹೇಳಿದ್ರು ಕೂಡ ನೀನು ಬೇಡ ಅಂತ ಹೇಳಬೇಕಾಗಿತ್ತು. 2 ವರ್ಷ ನಾವಿಬ್ರು ಜೊತೆಯಾಗಿ ಬಾಳಿದೀವಿ, ಆ ಕನ್ಸರ್ನ್ ಕೂಡ ನಿನ್ಗಿಲ್ಲ ಅಲ್ವಾ? ನಾಚಿಕೆ ಆಗಲ್ವಾ ನಿನ್ಗೆ ಅಂತ ಹೇಳಿ ರೋಹಿಣಿ ಮನೋಜನ್ ಬೈದು ಕಷ್ಟಪಟ್ಟು ಮೇಲೆದ್ದೇಳ್ತಾಳೆ. ನಂತರ ಇದನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಮನೋಜ್, ಈ ವಿಷಯನ ಹೇಗೆ ಡೀಲ್ ಮಾಡಬೇಕು ಅದನ್ನ ನಾನು ಮಾಡ್ಕೋತೀನಿ, ಖಂಡಿತ ನಿಮ್ಮ ಅಮ್ಮ ಮಾಡಿರೋ ಕೆಲಸಕ್ಕೆ ಫೀಲ್ ಮಾಡ್ಕೋತಾರೆ, ನಾನಂತೂ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ರೋಹಿಣಿ ಮನೋಜನ ಹತ್ರ ಹೇಳ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಮೀನಾ ಶ್ರುತಿ ರೆಸ್ಟೋರೆಂಟ್ಗೆ ಹೂ ತಗೊಂಡು ಬಂದು ದೇವ್ರಿಗೆ ಅಲಂಕಾರ ಮಾಡ್ತಾಳೆ. ಹಾಗೆ ಶ್ರುತಿ ಹತ್ರ ಹೋಗಿ, ಏನ್ ಶ್ರುತಿ ಇತ್ತೀಚೆಗೆ ತುಂಬಾನೇ ಬಿಸಿ ಆಗ್ಬಿಟ್ಟಿದ್ದೀರಾ ಅಂತ ಮೀನಾ ಕೇಳ್ತಿರೋವಾಗ, ಹೌದು ಮೀನಾ ಮರಿ, ಆಕ್ಚುಲಿ ರವಿ ನಮ್ಮ ರೆಸ್ಟೋರೆಂಟ್ಗೆ ಬಂದ್ಮೇಲೆ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದ್ದೀನಿ ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ರವಿ ಕೂಡ ಅಲ್ಲಿಗೆ ಬರ್ತಾನೆ. ತುಂಬಾ ಖುಷಿ ಆಗ್ತಿದೆ ಶ್ರುತಿ, ನೀವು ಅನ್ಕೊಂಡಂಗೆ ನಿಮ್ಮ ಲೈಫಲ್ಲಿ ಎಲ್ಲ ಆಗ್ತಿದೆಯಲ್ಲ, ಅದೇ ನನಗೆ ತುಂಬಾ ಖುಷಿ ಆಗ್ತಿರೋದು ಅಂತ ಹೇಳಿ ಮೀನಾ ಹೇಳ್ತಾಳೆ. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಶ್ರುತಿ ಕೇಳ್ತಿರೋವಾಗ, ಇನ್ಯಾವ್ದ್ರ ಬಗ್ಗೆ, ಇಬ್ರು ಸೇರಿ ಈ ರೆಸ್ಟೋರೆಂಟ್ನ ನಡೆಸಬೇಕು ಅಂತ ನಿಮ್ಮ ಆಸೆ ಆಗಿತ್ತಲ್ವಾ, ಅದ್ರ ಬಗ್ಗೆನೇ ಹೇಳ್ತಾ ಇರೋದು ಅಂತ ಮೀನಾ ಹೇಳಿದಾಗ, ಅದನ್ನ ಇವನ ಹತ್ರ ಹೇಳಿ, ಸ್ಟಾರ್ಟಿಂಗ್ ಇಂದ ನಾನು ಇದನ್ನೇ ಇವನಿಗೆ ಹೇಳ್ಕೊಂಡು ಬಂದಿದ್ದು, ಆದ್ರೆ ಇವನು ಕೇಳೋದಕ್ಕೆ ರೆಡಿನೇ ಇರಲಿಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾಳೆ. ಆಗ ಶ್ರುತಿ, ಇವಾಗ ರವಿ ಬಂದಾಯ್ತಲ್ಲ, ಒಂದು ಒಳ್ಳೆ ವಿಷಯ ನಡಿಬೇಕು ಅಂತಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕೆ ನಾವು ಸಮಾಧಾನವಾಗಿರ್ಬೇಕು ಅಷ್ಟೇನೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಅದಕ್ಕೆ ಇವಳಿಗೆ ಸಮಾಧಾನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಲ್ಲ, ಏನೇ ಇದ್ರು ಎಲ್ಲ ಇವಳಿಗೆ ಫಟಾಫಟ್ ಅಂತ ಆಗ್ಬಿಡ್ಬೇಕು, ಅಷ್ಟು ಅರ್ಜೆಂಟ್ ಮಾಡ್ತಾಳೆ ಇವಳು ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಆಗ ರವಿ ಅಂತ ಹೇಳ್ತಾ ಶ್ರುತಿ ರವಿಗೆ ಗೆಲ್ದಾಗ, ಸಾಕು ಕಣೆ ಅಂತ ರವಿ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಸೂರ್ಯ ಕೂಡ ಅಲ್ಲಿಗೆ ಬಂದು, ಓಹೋ ಏನ್ ಎಲ್ರು ಇಲ್ಲೇ ಇದ್ದೀರಲ್ಲ, ನಾನು ಬಂದ್ಬಿಟ್ಟೆ ಅಂತ ಹೇಳ್ತಾ ಸೂರ್ಯ ಜೊತೆಗೆ ಶ್ವೇತಾನ್ ಕೂಡ ಕರ್ಕೊಂಡು ಬಂದಿರ್ತಾನೆ. ಯಾರು ಇವಳು ಅಂತ ಹೇಳಿ ಸೂರ್ಯನ ಮುಖನೇ ನೋಡ್ತಾ ಮೀನಾ ಕಣ್ಸನ್ನೆ ಮಾಡಿ ಕೇಳ್ತಿರೋವಾಗ, ಓ ಇವರು ದೇವ್ರು ಕೊಟ್ಟು ತಂಗಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ, ಓ ಇವ್ರೇ ನಾನು ನಿಮ್ಮ ಹೊಸ ಸಿಸ್ಟರ್ ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾಳೆ. ನಂತರ, ಹೇ ಶ್ವೇತಾ, ನೀನ್ ಕೇಳ್ತಿದ್ದೆ ತಾನೇ ನನ್ನ ಹೆಂಡತಿ ಎಲ್ಲಿ ಅಂತ, ಇವಳೇ ನನ್ನ ಲೈಫು ನನ್ನ ವೈಫು ಎಲ್ಲ ಇವಳೆ ಅಂತ ಹೇಳಿ ಸೂರ್ಯ ಮೀನನ್ನ ಪರಿಚಯ ಮಾಡ್ಕೊಡ್ತಾನೆ. ಹಾಗೆ ರವಿ ಕೂಡ ಬಂದು ಇವಳೇ ನನ್ನ ವೈಫು ಅಂತ ಹೇಳಿ ಶ್ರುತಿನ ಪರಿಚಯ ಮಾಡಿಸ್ಕೊಡ್ತಾನೆ. ಆಗ ಶ್ವೇತಾ ತುಂಬಾನೇ ಪ್ರೀತಿಯಿಂದ ಇವ್ರಿಬ್ಬರನ್ನ ಹೋಗಿ ತಬ್ಕೊಂಡಾಗ, ಏನಿದು ಸರ್ಪ್ರೈಸ್ ವಿಸಿಟ್ ಅಂತ ಹೇಳಿ ರವಿ ಶ್ವೇತಾನ್ ಕೇಳ್ತಿರುವಾಗ, ಅದಾ ಬರ್ತಾ ಹಂಗೆ ದಾರಿಯಲ್ಲಿ ಇವಳು ಸಿಕ್ಕಿದ್ಲು ಕಣೋ, ಅದಕ್ಕೆ ಮಾತಾಡ್ತಾ ಹಂಗೆ ಅವಳನ್ನ ಕರ್ಕೊಂಡ್ ಬಂದ್ಬಿಟ್ಟೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಸೂರ್ಯ ಅಣ್ಣ ಬರ್ಬೇಕಾದ್ರೆ ಮನೇಲಿರೋ ಪ್ರಾಬ್ಲಮ್ಗಳ ಬಗ್ಗೆ ಎಲ್ಲ ಹೇಳಿದ್ರು ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಅಯ್ಯೋ ನಮ್ಮ ಮನೇಲಿ ಪ್ರಾಬ್ಲಮ್ಗಳಿಗೇನು ಕಮ್ಮಿನಾ, ಸಿಕ್ಕಾಪಟ್ಟೆ ಇದೆ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಅದೇ ಮನೋಜ್ ನನ್ನ ಲೈಫಲ್ಲಿ ನಡೀತಲ್ಲ ಆ ಪ್ರಾಬ್ಲಮ್ ಬಗ್ಗೆ ಅಂತ ಶ್ವೇತಾ ಹೇಳಿದಾಗ, ಓ ಅದಾ ಅಂತ ರವಿ ಹೇಳ್ತಿರ್ತಾನೆ. ಹೌದು, ಆ ಹುಡುಗಿ ಸಿಕ್ಕಾಪಟ್ಟೆ ಕೇಳಿ ಅನ್ಸುತ್ತೆ, ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದಾಳಲ್ವಾ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಅಯ್ಯೋ ಬ್ರಿಲಿಯಂಟ್ ಅಷ್ಟೇ ಅಲ್ಲ, ಕಿಲಾಡಿ ಫ್ರಾಡ್ ಅವಳು ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾಳೆ. ಹೌದು, ಬಟ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಲ್ವಾ ಅವರು. ಆಮೇಲೆ ನಿಮ್ಮಿಬ್ಬರ ಮಧ್ಯೆ ಇರೋ ನೀತು ಪ್ರಾಬ್ಲಮ್ ಬಗ್ಗೆನೂ ಸೂರ್ಯ ಅಣ್ಣ ಹೇಳಿದ್ರು ಅಂತ ಶ್ವೇತಾ ಹೇಳ್ತಿರುವಾಗ, ಓ ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ದೀರಾ ಅಂತ ಹೇಳಿ ಶ್ರುತಿ ಸೂರ್ಯನೇ ನೋಡ್ತಿರ್ತಾಳೆ. ಅದು ಮೈಕೋ, ಎಷ್ಟೇ ಆದ್ರೂ ನಮ್ಮನೆ ಹುಡುಗಿ ಅಲ್ವಾ, ಅದಕ್ಕೆ ಎಲ್ಲ ವಿಷಯನೂ ಸೊಲ್ಬಿಟ್ಟೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಹೌದು, ನೀವು ಡಬ್ಬಿಂಗ್ ಆರ್ಟಿಸ್ಟ್ ಅಲ್ವಾ ಅಂತ ಹೇಳಿ ಶ್ವೇತಾ ಕೇಳ್ತಿರುವಾಗ, ಹಾ ಮುಂಚೆ ಮಾಡ್ತಿದ್ದೆ, ಆದ್ರೆ ಇವಾಗಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಮತ್ತೆ ಯಾಕೆ ಬಿಟ್ಬಿಟ್ರಿ, ನೀವ್ ಯಾಕೆ ರೆಸ್ಟೋರೆಂಟ್ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಅಂತ ಹೇಳಿ ಶ್ವೇತಾ ಕೇಳ್ತಿರುವಾಗ, ಶ್ರುತಿ ರವಿ ಮುಖನೇ ನೋಡ್ತಿರ್ತಾಳೆ. ಅದು ಒಂದೇ ಜಾಬ್ನ ತುಂಬಾ ದಿವಸ ಮಾಡ್ತಿದ್ರೆ ಬೋರ್ ಆಗುತ್ತಲ್ವಾ, ಅದಕ್ಕೇನೆ, ಅದು ಅಲ್ಲದೆ ನನ್ನ ಗಂಡ ಬೇರೆ ಇದೇ ಫೀಲ್ಡಲ್ಲಿ ಇದ್ದಾರೆ, ಅದಕ್ಕೆ ಇದನ್ನು ಟ್ರೈ ಮಾಡೋಣ ಅಂತ ಶುರು ಮಾಡಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು, ಬಟ್ ಇವಾಗ ಹಾಗೇನಿಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ವೆರಿ ನೈಸ್. ಆಮೇಲೆ ಮೀನಾ, ನೀವು ತುಂಬಾನೇ ಲಕ್ಕಿ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಯಾಕೆ ಅಂತ ಮೀನಾ ಕೇಳ್ತಾಳೆ. ಮತ್ತೆ ಸೂರ್ಯ ಅಣ್ಣ ಇಲ್ಲಿಗೆ ಬರೋವರೆಗೂ ನನ್ನ ಮೀನಾ ಹಾಗೆ ಹೀಗೆ ಅಂತ ನಿಮ್ಮನ್ನು ಹೊಗಳಿದ್ದು ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಅದನ್ನ ಕೇಳಿ ಮೀನಾ ಖುಷಿ ಆಗುತ್ತೆ. ಮತ್ತೆ ನಮ್ಮ ಹೆಂಡತಿ ಬಗ್ಗೆ ನಾವೇ ತಾನೇ ಹೊಗಳ್ಕೋಬೇಕು ಅಲ್ವೇನೆ, ನನ್ನ ಮುದ್ದಾದ ಮಲ್ಗೆ ಹೂವು ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಸೋ ಸ್ವೀಟ್ ಅಣ್ಣ. ಆಕ್ಚುಲಿ ಸೂರ್ಯ ಅಣ್ಣ ಹೇಳ್ಬೇಕಾದ್ರೆ ನನಗೆ ಕನ್ಫರ್ಮ್ ಆಗೋಯ್ತು, ನೀವಿಬ್ರು ಬೆಸ್ಟ್ ಕಪಲ್ ಅಂತ ಹೇಳಿ ಶ್ವೇತಾ ಹೇಳ್ತಿರ್ತಾಳೆ. ಆಗ ಶ್ವೇತಾ, ನೀನೇನ್ ಕೆಲಸ ಮಾಡ್ತೀಯಾ ಅಂತ ಹೇಳಿ ಶ್ರುತಿ ಕೇಳ್ತಿರುವಾಗ, ಅಯ್ಯೋ ಅದನ್ನ ಏನ್ ಕೇಳ್ತೀರಾ, ಅದೇ ಬೋರಿಂಗ್ IT ಜಾಬು, ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ಬೇರೆ, ಯಾವಾಗ್ಲೂ ಮನೇಲೇ ಇರಬೇಕು ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆ ಜಾಬ್ ಚೇಂಜ್ ಮಾಡ್ಬೋದಲ್ವಾ ಅಂತ ಹೇಳಿ ರವಿ ಕೇಳ್ತಾನೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಲೈಫು ಅಂದಮೇಲೆ ಆಗಾಗ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯನ ಮಾಡ್ತಾ ಇರಬೇಕು ಅಂತ ನನಗೂ ಅನ್ಸುತ್ತೆ ಅಂತ ಹೇಳಿ ಯೋಚನೆ
ಮಾಡ್ತಾ ಶ್ವೇತಾ ರೆಸ್ಟೋರೆಂಟ್ನೆಲ್ಲ ನೋಡ್ತಾ ಇರ್ತಾಳೆ. ಆಕ್ಚುಲಿ ನಿಮ್ಮ ರೆಸ್ಟೋರೆಂಟ್ ಆಂಬಿಯನ್ಸು ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಏನಾದರೂ ವರ್ಕ್ ಇದ್ರೆ ಹೇಳಿ, ನಾನು ಬಂದು ಇಲ್ಲೇ ಜಾಯ್ನ್ ಆಗ್ತೀನಿ ಅಂತ ಶ್ವೇತಾ ಹೇಳ್ತಿರೋವಾಗ, ಹೌದಾ ನಿಮ್ಗೆ ಹೋಟೆಲ್ ಬಗ್ಗೆ ಏನು ಗೊತ್ತಿದೆ ಹೇಳಿ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಅಯ್ಯೋ ನೀವೆಲ್ಲರೂ ಇದ್ದೀರಲ್ಲ, ನನಗೆ ಕಲ್ಸ್ಕೊಡಿ ಅಂತ ಹೇಳಿ ಶ್ವೇತಾ ಹೇಳ್ತಾಳೆ. ಆಗ ಅಲ್ಲ ಶ್ವೇತಾ, ನೀನು ಇವಾಗ ದೊಡ್ಡ ಕಂಪನಿಲಿ ಕೆಲಸ ಮಾಡ್ತಿದ್ಯಾ, ರೆಸ್ಟೋರೆಂಟ್ ವರ್ಕ್ ಎಲ್ಲ ನಿನ್ಗೆ ಹೇಗೆ ಸೂಟ್ ಆಗುತ್ತೆ ಅಂತ ರವಿ ಕೇಳಿದಾಗ, ಅಯ್ಯೋ ಅದೆಲ್ಲ ನನಗೆ ಸಮಸ್ಯೆನೇ ಅಲ್ಲ, ಕೆಲಸ ಇಂಟ್ರೆಸ್ಟಿಂಗ್ ಆಗಿದ್ರೆ ಅಷ್ಟೇ ಸಾಕು. ಸೂರ್ಯ ಅಣ್ಣ ಕೂಡ ಟ್ರಾವೆಲ್ಸ್ ಇಟ್ಕೊಂಡಿದ್ದಾರೆ, ಅಲ್ಲಿ ನನಗೆ ಕೆಲಸ ಕೊಟ್ಟರು ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಶ್ವೇತಾ ಹೇಳ್ತಾಳೆ. ಆಗ ಸೂರ್ಯ ಮತ್ತೆ ರವಿ ಇಬ್ರು ಕೂಡ ಮುಖ ನೋಡ್ಕೋತಿರುವಾಗ, ಕಾರ್ ಬುಕಿಂಗ್ ಇಂದ ಹಿಡಿದು ಕಸ್ಟಮರ್ಗಳನ್ನ ಮೇಂಟೈನ್ ಮಾಡೋವರೆಗೂ ಎಲ್ಲ ಕೆಲಸನೂ ಸೂಪರ್ ಆಗಿ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಅಯ್ಯೋ ಶ್ವೇತಾ ಅಷ್ಟು ದೊಡ್ಡ ಮಟ್ಕಲ್ಲ ಇನ್ನೂ ಇಟ್ಕೊಂಡಿಲ್ಲಮ್ಮ, ಅದು ಇಟ್ಕೊಂಡಾಗ ನಿನ್ನೆ ಕರಿತೀನಿ ಸರಿನಾ, ಇವಾಗ ನಿನ್ನ ಕೆಲಸ ಕೊಟ್ಟು ನನ್ನ ಸಂಬಳ ಹೇಗಮ್ಮ ಕೊಡ್ಲಿ ಅಂತ ಹೇಳಿ ಸೂರ್ಯ ಕೇಳ್ತಿರುವಾಗ, ಏನಣ್ಣ ನೀವು ಸ್ಯಾಲ್ರಿ ಕೊಟ್ರೆ ಮಾತ್ರ ನಾನು ನಿಮ್ಮ ಹತ್ರ ಕೆಲಸ ಮಾಡೋದು, ನಮ್ಮ ಕಂಪ್ನಿ ಅಂದ್ಮೇಲೆ ನಾನು ಹೆಲ್ಪ್ ಮಾಡೋದಿಲ್ವಾ ಹೇಳಿ, ಸರಿ ಬಿಡಿ ಮೀನಾ ನೀವು ಫ್ಲವರ್ ಬಿಸ್ನೆಸ್ ತಾನೇ ಮಾಡ್ತಾ ಇರೋದು ಅಂತ ಹೇಳಿ ಶ್ವೇತಾ ಕೇಳಿದಾಗ, ಹೌದು ಅಂತ ಮೀನಾ ಹೇಳ್ತಾಳೆ. ಹಾಗಿದ್ರೆ ನನಗೆ ಅಲ್ಲೇನಾದ್ರೂ ಕೆಲಸ ಕೊಟ್ರೆ ಓಕೆ ಅಂತ ಹೇಳಿ ಶ್ವೇತಾ ಹೇಳ್ತಾಳೆ. ನಾನು ನಿಮಗೆ ಕೆಲಸ ಕೊಡೋದ ಅಂತ ಹೇಳಿ ಮೀನಾ ಕೇಳ್ತಿರೋವಾಗ, ಹ್ಞೂ ನೀವೇ ನನಗೆ ಕೆಲಸ ಕೊಡಬೇಕು, ಆದರೆ ನನಗೆ ಹೂವೆಲ್ಲ ಕಟ್ಟೋದಕ್ಕೆ ಬರೋದಿಲ್ಲ, ಆಮೇಲೆ ಹೇಳಬೇಕು ಅಂದರೆ ನನಗೆ ಹೂಗಳ ಹೆಸರೇ ಗೊತ್ತಿಲ್ಲ, ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರು ಕೂಡ ಮಾಡ್ಬಿಡ್ಬೋದು ಅಂತ ಹೇಳಿ ಶ್ವೇತಾ ಹೇಳ್ತಿರೋವಾಗ, ಅದನ್ನ ಕೇಳಿ ಮೀನಾ ನಗ್ತಿರ್ತಾಳೆ. ಅಯ್ಯೋ ನನಗೆ ಇವಾಗ ದೊಡ್ಡ ಆರ್ಡರ್ಗಳು ಏನು ಬರ್ತಾ ಇಲ್ಲ, ಅಕಸ್ಮಾತ್ ಫಂಕ್ಷನ್ ಏನಾದರೂ ಇತ್ತು ಅಂದರೆ ನಿಮ್ಮನ್ನು ಕರಿತೀನಿ, ಆವಾಗ ಹೆಲ್ಪ್ ಮಾಡೋರಂತೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಖಂಡಿತ ಕರೀರಿ, ನಾನು ಬಂದೇ ಬರ್ತೀನಿ, ಹೇಗೋ ನಮ್ಮ ಫ್ಯಾಮಿಲಿ ಒಳಗಡೆ ನನಗೊಂದು ಕೆಲಸ ಸಿಕ್ಕಿದ್ರೆ ಸಾಕು, ಯಾವಾಗಲೂ ನಿಮ್ಮ ಜೊತೆ ಹಾಗೆ ಇರ್ಬೋದಲ್ವಾ ಅಂತ ಹೇಳಿ ಶ್ವೇತಾ ಕೇಳ್ತಿರೋವಾಗ, ಅದನ್ನ ಕೇಳಿ ಅವರೆಲ್ರಿಗೂ ಶಾಕ್ ಆಗುತ್ತೆ. ನಮ್ಮ ಫ್ಯಾಮಿಲಿ ಅಂದ್ರೆ ನಿನ್ಗೆ ಅಷ್ಟೊಂದು ಇಷ್ಟನಾ ಅಂತ ಹೇಳಿ ಶ್ರುತಿ ಕೇಳ್ತಿರೋವಾಗ, ಇಷ್ಟ ಅಂತ ಕೇಳ್ತಿದ್ದೀರಲ್ಲ ನನಗೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿ ಶ್ವೇತಾ ಹೇಳ್ತಿರೋವಾಗ, ಹೌದು ಆಚೆ ಕಡೆಯಿಂದ ನೋಡೋದಕ್ಕೆ ಇಷ್ಟ ಆಗುತ್ತೆ, ಆದ್ರೆ ಒಳಗಡೆ ಬಂದು ನೋಡಿದ್ರೆ ಅಲ್ಲಿರೋ ಕಷ್ಟಗಳೆಲ್ಲ ಗೊತ್ತಾಗೋದು. ಸೂರ್ಯ ಆಲ್ರೆಡಿ ನಿಮ್ಮ ಹತ್ರ ಎಲ್ಲ ಹೇಳಿರ್ಬೇಕಲ್ವಾ, ಇಷ್ಟೇ ಅಲ್ಲದೆ ಇನ್ನೂ ತುಂಬಾ ಸಮಸ್ಯೆಗಳಿದಾವೆ ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾಳೆ. ಓ ಇನ್ನೂ ಕಷ್ಟಗಳಿದಾವ ಅಂತ ಹೇಳಿ ಶ್ವೇತಾ ಕೇಳ್ತಿರೋವಾಗ, ಹೌದು ಅಂತ ಶ್ರುತಿ ಹೇಳ್ತಿರ್ತಾಳೆ. ಆಗ ಶ್ರುತಿ ಪಾಪ ಅವರು ಇನ್ನು ಮದ್ವೆ ಮಾಡ್ಕೋಬೇಕು, ಸಂಸಾರ ಕಟ್ಕೋಬೇಕು, ನೀನ್ ಬೇರೆ ಇವಾಗ್ಲೇ ಇದನ್ನೆಲ್ಲ ಹೇಳಿ ಹೆದರ್ಸಿದ್ರೆ ಹೇಗೆ, ಪಾಪ ಅವಳು ಮುಂದೆ ಮದ್ವೆ ಆಗ್ಬೇಕಾದ್ರೆ ಇದನ್ನೆಲ್ಲ ನೋಡಿ ಹೆದರ್ಕೊಂಡು ಬೇಡ ಅಂತ ಹೇಳ್ಬಿಟ್ರೆ ಕಷ್ಟ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಆಗ ನಮ್ಮ ಫ್ಯಾಮಿಲಿ ಸ್ಟೋರಿ ಕೇಳಿದ್ಮೇಲೆ ಕೂಡ ನಿಮಗೆ ಮದ್ವೆ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿ ಶ್ರುತಿ ಕೇಳ್ತಿರೋವಾಗ, ಹೇಗಿದ್ರು ಮದ್ವೆ ಮಾಡ್ಕೊಳ್ಳೇಬೇಕಲ್ವಾ, ಏನೇ ಬಂದರೂ ಸಮಸ್ಯೆ ಫೇಸ್ ಮಾಡ್ಲೇಬೇಕಲ್ವಾ, ಈಗ ನನ್ನ ಪೂರ್ತಿ ಫ್ಯಾಮಿಲಿ ಹಾಗೆ ನೀವು ನನಗೆ ಸಪೋರ್ಟ್ ಆಗಿದ್ದೀರಲ್ವಾ, ಮದ್ವೆ ಆದ್ಮೇಲೆ ನಿಮ್ಮ ಹತ್ರ ನಾನು ಅಡ್ವೈಸ್ ತಗೋತೀನಿ ಅಂತ ಹೇಳಿ ಶ್ವೇತಾ ಆಗ್ತಿರ್ತಾಳೆ. ಅಯ್ಯೋ ನಮಗೆ ಅದ್ರ ಬಗ್ಗೆ ಸೊಲ್ಯೂಷನ್ ಗೊತ್ತಿದ್ರೆ ನಾವ್ಯಾಕೆ ಇನ್ನೂ ಈ ರೀತಿ ಜಗಳ ಮಾಡ್ಕೋತಿದ್ವಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಆಗ ಮೈಕೋ ಕರೆಕ್ಟಾಗಿ ಸೊಲ್ದೆ ನೋಡು ನೀನು, ಈ ಮದ್ವೆ ಜೀವನ ಹೆಂಗಪ್ಪ ಸುಧಾರಿಸ್ಕೊಳ್ಳೋದು ಅಂತ ಕಲ್ತ್ಕೊಳ್ಳೋಷ್ಟರಲ್ಲೇ ತಲೆ ಕೂದೆಲ್ಲ ಬೆಳಗಾಗ್ಬಿಡುತ್ತೋ ಏನೋ ಅಂತ ಹೇಳ್ಕೊಂಡು ಸೂರ್ಯ ಮತ್ತೆ ರವಿ ಇಬ್ರು ಕೂಡ ನಗ್ತಿರ್ತಾರೆ. ಆಗ ನಿಮ್ಗಳ ಜೊತೆ ಇದ್ರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ, ತುಂಬಾ ಜಾಲಿಯಾಗಿದೆ, ಯಾವಾಗ್ಲೂ ನಿಮ್ ಜೊತೆನೇ ಇರಬೇಕು ಅಂತ ನನ್ಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಶ್ವೇತಾ ಹೇಳ್ತಿರೋವಾಗ, ಆಕ್ಚುಲಿ ನೀವು ಮನೋಜ್ಗೆ ಸಿಸ್ಟರ್ ಆಗಿರ್ಲಿಲ್ಲ ಅಂತ ಇಟ್ಕೊಳ್ಳಿ, ಇಷ್ಟೊತ್ತಿಗೆ ಅತ್ತೆ ನಿಮ್ಮನ್ನ ಮನೆ ಕರ್ಕೊಂಡು ಬಂದಿರೋರು, ನೀವು ನಮಗೆ ಕೋ ಸಿಸ್ಟರ್ ಆಗಿರ್ತಿದ್ರಿ ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾಳೆ. ಸದ್ಯ ಆ ರೀತಿ ಏನೂ ಆಗ್ಲಿಲ್ವಲ್ಲ, ಇಲ್ಲ ಅಂದಿದ್ರೆ ಆ ಪೆಂಗಿನ ಕೈಲಿ ಪಾಪ ಈ ಶ್ವೇತಾ ಸಿಕ್ಕಾಕೊಬಿಟ್ಟಿರೋಳು ಅಂತ ಹೇಳ್ಕೊಂಡು ಸೂರ್ಯನಾಗ್ತಿರ್ತಾನೆ. ಆದ್ರೂ ಹೇಳ್ಬೇಕು ಅಂತಂದ್ರೆ ನಿಮ್ ಫ್ಯಾಮಿಲಿಲಿ ನಾನು ಕೂಡ ಒಬ್ಳು ಮಗಳು ತಾನೆ, ಮನೋಜಣ್ಣ ಮಾತ್ರ ಮಿಸ್ಸಿಂಗ್ ಆಗಿದ್ದಾರೆ, ಸರಿ ಬನ್ನಿ ಎಲ್ಲರೂ ಸರಿ ಸೆಲ್ಫಿ ತಗೊಳ್ಳೋಣ ಅಂತ ಹೇಳ್ತಾ ಶ್ವೇತಾ ಎಲ್ಲರ ಜೊತೆನೂ ಸೆಲ್ಫಿ ತಗೋತಿರ್ತಾಳೆ. ಈ ಕಡೆ ರೋಹಿಣಿ ತುಂಬಾನೇ ಯೋಚನೆ ಮಾಡ್ತಾ ಮನೋಜನನ್ನ ಈ ರೀತಿ ಕರೆಸಿ ಹೊಡಿಸ್ಬಿಟ್ನಲ್ಲ ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ಕೊಂಡು ಅಳ್ತಾ ಕೂತ್ಕೊಂಡಿರ್ತಾಳೆ. ಆಗ ಪ್ರಮಿಳಾ ಅವರು ಉಪ್ಪಿನ ಚಾಕನ ರೋಹಿಣಿ ಕೊಡ್ತಾ ಇರ್ತಾರೆ. ಅಮ್ಮ ತುಂಬಾ ನೋವಾಗ್ತಿದ್ಯಮ್ಮ, ಸ್ವಲ್ಪ ನಿಧಾನಕ್ಕಮ್ಮ ಅಂತ ಹೇಳಿ ರೋಹಿಣಿ ಹೇಳ್ತಿರೋವಾಗ, ಸರಿ ಕಣೆ ಆಯ್ತು ಅಂತ ಹೇಳ್ತಾ ಪ್ರಮಿಳಾ ಅವರು ಕೂಡ ಕಣ್ಣೀರಾಗ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ವಿಶಾಲಾಕ್ಷಿ ಬರ್ತಾಳೆ. ರೋಹಿಣಿ ಪರಿಸ್ಥಿತಿ ನೋಡಿ ತುಂಬಾನೇ ನೊಂದ್ಕೊಂಡಿರೋ ತರ ಫೀಲ್ ಮಾಡ್ಕೊಂಡು ಆಕ್ಟಿಂಗ್ ಮಾಡೋದಕ್ಕೆ ಅಂತ ಶುರು ಮಾಡ್ತಾಳೆ. ಏನಮ್ಮ ಮಾಡೋದು, ಸ್ವಲ್ಪ ತಡ್ಕೋ, ಶಾಖ ಕೊಡ್ಲಿಲ್ಲ ಅಂದ್ರೆ ನೋವು ಹೇಗೆ ಕಮ್ಮಿ ಆಗುತ್ತೆ ಹೇಳು ಅಂತ ಹೇಳಿ, ನೋಡಿ ನೀವು ಅಳ್ಬೇಡಿ ಅಂತ ಹೇಳಿ ವಿಶಾಲಾಕ್ಷಿ ಇಬ್ರಿಗೂ ಸಮಾಧಾನ ಮಾಡ್ತಿರ್ತಾಳೆ. ಆಗ ಇವಳೇನೇ ತಪ್ಪು ಮಾಡಿರ್ಬೋದು, ಆದ್ರೆ ಅವರು ಈ ರೀತಿ ಎಲ್ಲ ಹೊಡಿಸಿದ್ದು ತಪ್ಪಲ್ವಾ ಅಂತ ಹೇಳಿ, ನೀನ್ ಯಾಕೆ ಅಲ್ಲಿಗೆ ಹೋದೆ ಅಂತ ಹೇಳಿ ಪ್ರಮಿಳಾ ಅವ್ರು ಹೇಳ್ತಿರ್ತಾರೆ. ನಾನೆಲ್ಲಮ್ಮ ಹೋದೆ, ನಿನ್ನ ಅಳಿಯನೇ ಫೋನ್ ಮಾಡಿ ಬಾ ಅಂತ ಕರೆದಿದ್ದು, ಈ ರೀತಿ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ, ನಾನೇ ತುಂಬಾ ನೋವಲ್ಲಿದ್ದೀನಿ, ನೀನ್ ಸುಮ್ಮನೆ ಇರಮ್ಮ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಆಗ ಅಮ್ಮ ಅದನ್ನ ನನ್ನ ಕೈ ಕೊಡಿ, ನಾನು ಅವಳಿಗೆ ಶಾಖ ಕೊಡ್ತೀನಿ, ನೀವು ಹೋಗಿ ನನಗೊಂದು ಕಾಫಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ವಿಶಾಲಾಕ್ಷಿ ಪ್ರಮಿಳಾ ಅವ್ರಿಗೆ ಹೇಳಿ ಅವ್ರನ್ನ ಕಾಫಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾಳೆ. ನಂತರ ತುಂಬಾ ಹೊಡೆದ್ಬಿಟ್ರ ರೋಹಿಣಿ ಅಂತ ಹೇಳಿ ವಿಶಾಲಾಕ್ಷಿ ಕೇಳ್ತಿರೋವಾಗ, ಸ್ವಲ್ಪ ಬಿಟ್ಟಿದ್ರೆ ಮೈ ಚರ್ಮ ಎಲ್ಲ ಸುಲ್ದೋಗಿರೋದು ಆಂಟಿ, ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ಟೆ, ಅದಕ್ಕೆ ಅವ್ರು ನನ್ನ ಬಿಟ್ಬಿಟ್ರು ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಆದ್ರೂ ನಿನ್ ಗಂಡ ಈ ರೀತಿ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ, ಹೌದು ಆಂಟಿ ಮನೋಜ್ ಆ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಂತ ಹೇಳಿ ರೋಹಿಣಿ ಕಣ್ಣೀರಾಗ್ತಿರ್ತಾಳೆ. ಆಗ ನೋಡ್ ರೋಹಿಣಿ, ನಿನಗೆ ಬಿದ್ದಿರೋ ಒಂದೊಂದು ಎಟ್ಕೋ ಅವ್ರು ಸರಿಯಾದ ಬೆಲೆ ತರಲೇಬೇಕು ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ಕೊಡ್ತಿರ್ತಾಳೆ. ಹೌದು ಆಂಟಿ, ನನಗೆ ಬಿದ್ದಿರೋ ಪ್ರತಿಯೊಂದು ಎಟ್ಕೋ ಅವ್ರು ನನಗೆ ಉತ್ತರ ಕೊಡಲೇಬೇಕು, ಈ ಓದೆನ ನಾನಂತೂ ಅಷ್ಟು ಬೇಗ ಮರೆಯೋದೇ ಇಲ್ಲ. ಆದರೆ ಆಂಟಿ ನನಗೊಂದು ವಿಷಯ ಮಾತ್ರ ಅರ್ಥ ಆಗ್ಲಿಲ್ಲ, ಆ ಫ್ರಾಡ್ ಸ್ವಾಮೀಜಿನ ನೀವೇ ತಾನೇ ಕಳಿಸಿದ್ದು, ಆದರೆ ಅವಳು ಸಿಕ್ಕಾಕೊಂಡಾಗ ನನ್ನ ಹೆಸರನ್ನ ಯಾಕೆ ಹೇಳಿದ್ಲು ಅಂತ ಹೇಳಿ ರೋಹಿಣಿ ಕೇಳ್ತಿರೋವಾಗ, ಅದು ನಾನೇ ನಮ್ಮ ಆ ರೀತಿ ಹೇಳು ಅಂತ ಹೇಳ್ಕೊಟ್ಟಿದ್ದು ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಾಳೆ. ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ಆಂಟಿ, ನೀವು ಯಾಕೆ ನನ್ನ ಸಿಗಾಕ್ಸಿದ್ರಿ ಅಂತ ಹೇಳಿ ರೋಹಿಣಿ ಕೇಳ್ತಿರೋವಾಗ, ಅದು
ಹಾಗಲ್ಲಮ್ಮ, ಅದೆಲ್ಲ ನಿನ್ನೊಳ್ಳದಕ್ಕೆ ಕಣಮ್ಮ, ಅದಕ್ಕೊಂದು ಕಾರಣ ಇದೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ, ಏನು ಕಾರಣ ಆಂಟಿ, ನಾನು ಓದೇ ತಿನ್ಲಿ ಅಂತ ಹೇಳಿದ್ರ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಛೇ ಹಾಗಲ್ಲಮ್ಮ, ಈಗ ಏನಂದ್ರೆ ಅವಳು ನನ್ನ ಹೆಸರು ಹೇಳಿದ್ಲು ಅಂತ ಇಟ್ಕೋ, ಆಗ ಮಾಸ್ಟರ್ಗೂ ನನಗೂ ಇರೋ ಫ್ರೆಂಡ್ಶಿಪ್ ಕಟ್ಟಾಗೋಗಿರೋದು. ಆಗ ಅವರು ನಿನ್ನ ವಿರುದ್ಧವಾಗಿ ಏನು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ಹೇಳು? ನಾನು ಒಬ್ಳೇ ಅಲ್ವಾ ಇವಾಗ ಮಾಸ್ಟರ್ ಜೊತೆ ಟಚಲ್ಲಿರೋದು. ನಮ್ಮ ವೈರಿಗಳು ಏನು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ತಾನೇ ನಾವು ಅದಕ್ಕೆ ತಕ್ಕನಾಗಿ ಮಾಸ್ಟರ್ ಪ್ಲಾನ್ ಮಾಡೋಕ್ಕಾಗೋದು. ಅದಕ್ಕೆ ಕಣಮ್ಮ ನಾನು ಆ ರೀತಿ ಹೇಳೋದಕ್ಕೆ ಹೇಳಿದ್ದು. ನನ್ನ ಹೆಸರು ಏನಾದರೂ ಆಚೆಗೆ ಬಂದಿದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತಿರೋ ವಿಷಯ ಎಲ್ರಿಗೂ ಗೊತ್ತಾಗಿರೋದು, ಆಮೇಲೆ ಅವ್ರ ಕೋಪ ಇನ್ನೂ ಜಾಸ್ತಿ ಆಗಿರೋದು. ಅದಕ್ಕೆ ಕಣಮ್ಮ ನಾನು ನಿನ್ನ ಹೆಸರು ಹೇಳಿಸಿದ್ದು ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಈಗ ನನ್ನ ಮೇಲೆ ಅವ್ರಿಗೆ ಇನ್ನೂ ಕೋಪ ಜಾಸ್ತಿ ಆಯ್ತಲ್ಲ ಆಂಟಿ, ಕರೆದು ನನ್ನ ಹೊಡೆಯೋವರೆಗೂ ಬಂದ್ಬಿಟ್ರು ಅಂತ ಹೇಳಿ ರೋಹಿಣಿ ತುಂಬಾನೇ ನೊಂದ್ಕೊಂಡು ಹೇಳ್ತಿರ್ತಾಳೆ. ಈ ರೀತಿ ನಡೆಯುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ರೋಹಿಣಿ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ, ಪರವಾಗಿಲ್ಲ ಬಿಡಿ ಆಂಟಿ, ನೀವು ಆ ರೀತಿ ಮಾಡಿದ್ದು ಒಂದು ರೀತಿ ಒಳ್ಳೇದೇ ಆಯಿತು. ಇದನ್ನ ಇಟ್ಕೊಂಡು ನಾನು ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಹೌದಮ್ಮ, ನನಗೂ ಗೊತ್ತು, ಎಂಥ ಪರಿಸ್ಥಿತಿ ಬಂದರೂ ಕೂಡ ನೀನು ಅದನ್ನ ನಿನಗೆ ತಕ್ಕಂಗೆ ಉಪಯೋಗಿಸ್ಕೋತೀಯ ಅಂತ. ನೀನು ತುಂಬ ಬುದ್ಧಿವಂತೆ ಕಣಮ್ಮ. ಈಗಲೂ ಮಾಸ್ಟರ್ ನನಗೆ ಫೋನ್ ಮಾಡಿದ್ರು, ರೋಹಿಣಿ ಹೀಗೆ ಮಾಡಿಬಿಟ್ಟು ಅಂತ ಹೇಳಿದ್ರು. ನಾನು ನನಗೆ ಬೈಯೋ ಥರ ಆ್ಯಕ್ಟಿಂಗ್ ಮಾಡ್ಕೊಂಡು ಅವ್ರ ಮುಂದೆ ಬೈದೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ, ಹಾಗಿದ್ರೆ ಅತ್ತೆ ನಿಮ್ಮನ್ನ ತುಂಬಾನೇ ಒಳ್ಳೆಯವರು ಅಂತ ಅನ್ಕೊಂಡಿರ್ಬೇಕಲ್ವಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಹ್ಞೂ ಕಣಮ್ಮ, ಒಟ್ನಲ್ಲಿ ನಾನು ಅವ್ರ ಜೊತೆ ಇದ್ದೆ ಅಂತ ಇಟ್ಕೋ, ಅಲ್ಲೇನು ನಡೀತಾ ಇದೆ ಅಂತ ನನಗೆಲ್ಲ ವಿಷಯನೂ ಗೊತ್ತಾಗುತ್ತೆ. ಅದನ್ನ ಇಟ್ಕೊಂಡು ನೀನು ಇದ್ರಲ್ಲಿ ಗೆಲ್ಬಹುದು. ನೀನು ಯಾವುದೇ ಕಾರಣಕ್ಕೂ ಭಯ ಪಡಬೇಡ, ನಾನು ಕೊನೆಯವರೆಗೂ ನಿನ್ನ ಜೊತೆನೇ ಇರ್ತೀನಿ. ಖಂಡಿತ ನೀನು ಮನೋಜನ್ ಜೊತೆ ಸೇರಿ ಜೀವನ ಮಾಡೇ ಮಾಡ್ತೀಯ ಅಂತ ಹೇಳಿ ವಿಶಾಲಾಕ್ಷಿ ರೋಹಿಣಿಗೆ ಭರವಸೆ ಕೊಡ್ತಾಳೆ. ಥ್ಯಾಂಕ್ಸ್ ಆಂಟಿ ಅಂತ ಹೇಳಿ ರೋಹಿಣಿ ಹೇಳ್ತಿರೋವಾಗ, ಸರಿ ಕಣಮ್ಮ ಹುಷಾರು, ನಾನು ಇನ್ನು ಬರ್ತೀನಿ ಅಂತ ಹೇಳ್ತಾ ವಿಶಾಲಾಕ್ಷಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ರೋಹಿಣಿ ಕೋಪ ಮಾಡ್ಕೊಂಡು ಮನೋಜ ಮತ್ತೆ ಶಾಂತಿಗೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕಲ್ಲ, ಏನಾದರೂ ಪ್ಲಾನ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.